ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಅಂಬರೀಷ್ ಅಂತ. ಬೋಧಿಟ್ರಿ ಬಳಗದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡಲು ಇಷ್ಟಪಡ್ತಾ ಇದ್ದೇನೆ. ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಏನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸರ್ಕಾರಿ ವಲಯದಲ್ಲಿನ ಉದ್ಯೋಗಗಳನ್ನು ಇಂದು ನೀವೇನಾದರೂ ಪಡೆದುಕೊಳ್ಬೇಕಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಬರೀಬೇಕಾಗ್ತದೆ. ನಾನೊಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ, ಯಾವ ರೀತಿಯಾದಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಅಂತ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ನೀವು ಒಂದ್ಸಲ 10ನೇ ತರಗತಿಯನ್ನ ಉತ್ತೀರ್ಣರಾದ ಮೇಲೆ ತದನಂತರ ನೀವು ದ್ವಿತೀಯ PUC ಯನ್ನು ಸ್ಟಡಿ ಮಾಡಬೇಕಾಗ್ತದೆ. ದ್ವಿತೀಯ PUC ಯನ್ನು ನೀವು ಉತ್ತೀರ್ಣರಾದ ನಂತರ ನೀವು ಪ್ರಮುಖವಾಗಿ ಕರ್ನಾಟಕ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೀವು SDA ಹುದ್ದೆಗೆ, ತದನಂತರ ನೀವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ, KEದವರು ನಡೆಸುವಂಥ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ, ತದನಂತರ ಪೋಸ್ಟ್ ಆಫೀಸ್ ಕ್ಷೇತ್ರದಲ್ಲಿನ ಉದ್ಯೋಗಗಳಿಗೆ ನೀವು ಅರ್ಹತೆಯನ್ನು ಗಳಿಸ್ಕೊಂತೀರಾ. ಇದಾದ ನಂತರ ನೀವು ಪದವಿ ಪರೀಕ್ಷೆಯನ್ನು ಉತ್ತೀರ್ಣ ಮಾಡಿದ ನಂತರ ಹಲವಾರು ಹುದ್ದೆಗಳಿಗೆ, ಹಲವಾರು ಸರ್ಕಾರಿ ಹುದ್ದೆಗಳಿಗೆ ನೀವು ಅರ್ಹತೆಯನ್ನು ಗಳಿಸ್ಕೊಂತೀರಾ. ಈಗ ನಾವು ಪದವಿ ಆಧಾರದ ಮೇಲೆ ಸರ್ಕಾರಿ ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ 2 ರೀತಿಯಾದಂಥ ಸರ್ಕಾರಿ ಉದ್ಯೋಗಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ವತಿಯಿಂದ ನಡೆಸಲ್ಪಡುವ ಸರ್ಕಾರಿ ಉದ್ಯೋಗಗಳಿಗೆ ಪರೀಕ್ಷೆ. ತದನಂತರ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದ ನಡೆಸುವಂತ ಸರ್ಕಾರಿ ಹುದ್ದೆಗಳಿಗೆ ಪರೀಕ್ಷೆ. ವಿದ್ಯಾರ್ಥಿಗಳೇ ಗಮನಿಸಿ, ನೀವು ಪದವಿ ಪರೀಕ್ಷೆಯನ್ನು ಉತ್ತೀರ್ಣ ಮಾಡಿದ ನಂತರ ಪ್ರಮುಖವಾಗಿ ಪದವಿಯ ವಿದ್ಯಾರ್ಹತೆಯ ಮೇಲೆ KAS, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, FDA, ಫಸ್ಟ್ ಡಿವಿಷನ್ ಅಸಿಸ್ಟೆನ್ಸ್, ಅದೇ ರೀತಿಯಾಗಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅದೇ ರೀತಿಯಾಗಿ ಕೆಲವೊಂದು ಗ್ರೂಪ್ C ಹುದ್ದೆಗಳಿಗೆ, ಅದೇ ರೀತಿಯಾಗಿ ನಾವೇನು ಕರಿತೀವಿ ಸಬ್ ರಿಜಿಸ್ಟರ್ ಹುದ್ದೆಗಳಿಗೆ, RTO ಆಫೀಸರ್, ಈ ರೀತಿಯಾದಂಥ ಹಲವಾರು ಹುದ್ದೆಗಳಿಗೆ ನೀವು ಅರ್ಹತೆಯನ್ನು ಹೊಂದ್ತೀರಾ. ವಿದ್ಯಾರ್ಥಿಗಳಿಗೆ ಗಮನಿಸಿ, KPSC ನಡೆಸುವ ಪರೀಕ್ಷೆಗಳ ಜೊತೆಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯು ಸಹ ಒಂದಷ್ಟು ಹುದ್ದೆಗಳಿಗೆ ಪರೀಕ್ಷೆಗಳನ್ನು ನಡೆಸ್ತದೆ. ಈಗ ಪ್ರಸ್ತುತವಾಗಿ ಅನೇಕ ಹುದ್ದೆಗಳಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪರೀಕ್ಷೆಗಳನ್ನು ನಡೆಸ್ತಾ ಇದೆ. ಉದಾಹರಣೆ BMTC ಬಸ್ ಕಂಡಕ್ಟರ್ ಆಗ್ಬೋದು, ಅದೇ ರೀತಿಯಾಗಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗ್ಬೋದು, ಅದೇ ರೀತಿಯಾಗಿ ಅನೇಕ ಇಲಾಖೆಗಳಲ್ಲಿ ಇರುವಂಥ ಹುದ್ದೆಗಳಿಗೆ ಆಗ್ಬೋದು, ಅದೇ ರೀತಿಯಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಆಗ್ಬೋದು. ಈ ರೀತಿಯ ಹಲವು ಹುದ್ದೆಗಳಿಗೆ ಸಹ KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಸಹ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ ಗಮನದಲ್ಲಿಟ್ಕೊಳ್ಳಿ, ಕರ್ನಾಟಕದಲ್ಲಿ ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು 2 ರೀತಿಯಾದಂಥ ಏಜೆನ್ಸಿಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮೊದಲನೇದಾಗಿ KPSC, ಎರಡನೇದಾಗಿ KEದವರು. ಅರ್ಹತೆ, ಯಾವುದೇ ಪರೀಕ್ಷೆಗಳನ್ನು ನೀವು ಬರೀಬೇಕಾದ್ರೆ ಅದಕ್ಕೆ ಆದಂಥ ಅರ್ಹತೆ ಇರ್ತದೆ, ನೀವು ಅದನ್ನು ನೋಡ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ನೀವು ಪರೀಕ್ಷೆಯ ಸಿಲೆಬಸ್ ಅನ್ನು ನೋಡ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ನೀವು ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಅದನ್ನು ನೀವು ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ನೀವು ನೋಡ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ನೀವು ಈ ರೀತಿಯಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರಿಗೆ ಗೈಡ್ ಮಾಡಲು ಅನೇಕ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿದ್ದಾವೆ ಅಥವಾ ಧಾರವಾಡದಲ್ಲಿದ್ದಾವೆ. ಅಲ್ಲಿ ಸಹ ನೀವು ಮಾರ್ಗದರ್ಶನವನ್ನು ತೆಗೆದುಕೊಳ್ಬಹುದು. ಆ ಮೂಲಕ ನೀವು ಸರ್ಕಾರಿ ಹುದ್ದೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ಒಂದಷ್ಟು ನಿಮಗೆ ಅವಕಾಶಗಳು ಸಿಗ್ತವೆ. ಪದವಿಯ ಅರ್ಹತೆಯನ್ನು ಪಡೆದ ನಂತರ ನೀವು UPSC ನಡೆಸುವಂಥ ಕೆಲವೊಂದು ಹುದ್ದೆಗಳಿಗೂ ಸಹ ನೀವು ಅರ್ಹತೆಯನ್ನು ಪಡೆದಿರ್ತೀರ. IAS ಆಗ್ಬೋದು, IPS ಆಗ್ಬೋದು, IFS ಆಗ್ಬೋದು, ಈ ರೀತಿಯಾದಂಥ ಕೆಲವೊಂದು ಹುದ್ದೆಗಳಿಗೆ ಅರ್ಹತೆ ಪಡ್ತೀರಾ. ಇದರ ಜೊತೆಗೆ SSC, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ನಡೆಸುವಂಥ ಹುದ್ದೆಗಳಿಗೂ ಸಹ ನೀವು ಅರ್ಹತೆ ಪಡಿತೀರಾ. ಅದೇ ರೀತಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಹ ನಿಮಗೆ ಹಲವಾರು ಹುದ್ದೆಗಳಿಗೆ ನೀವು ಅರ್ಹತೆಯನ್ನು ಪಡಿತೀರಾ. RRB ಅವರು ನಡೆಸುವಂತಹ ಹುದ್ದೆಗಳಿಗೂ ಸಹ ನೀವು ಅರ್ಹತೆಯನ್ನು ಪಡಿತೀರಾ. ತದನಂತರ ರಕ್ಷಣಾ ಇಲಾಖೆಯಲ್ಲಿ ಇರುವಂತಹ ಅನೇಕ ಹುದ್ದೆಗಳಿಗೆ ನೀವು ಅರ್ಹತೆಯನ್ನು ಪಡಿತೀರಾ. ಸೊ ಈ ರೀತಿಯಾದಂಥ ಹಲವಾರು ಅವಕಾಶಗಳು ನೀವು ಪದವಿಯನ್ನು ಮುಗಿಸಿದ ನಂತರ ನಿಮಗೆ ಸಿಗ್ತವೆ. ಇದರ ಜೊತೆಗೆ ಅದೇ ರೀತಿಯಾಗಿ ಸಾರ್ವಜನಿಕ ಉದ್ಯಮಿಗಳಲ್ಲಿನೂ ಸಹ, ಉದಾಹರಣೆ HAL ಆಗ್ಬೋದು, BEL ಆಗ್ಬೋದು, BHEL ಆಗ್ಬೋದು, ಈ ಒಂದು ಕ್ಷೇತ್ರಗಳಲ್ಲೂ ಸಹ ಹಲವಾರು ಅವಕಾಶಗಳು ಪದವಿಯನ್ನು ಮುಗಿಸಿದ ನಂತರ ನಿಮಗೆ ಸಿಗ್ತವೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಯಾವ ಥರ ಅಭ್ಯಾಸ ಮಾಡಬೇಕು, ಯಾವ ಥರ ನೀವು ಅಪ್ರೋಚ್ ಮಾಡಬೇಕು ಅನ್ನೋದ್ರ ಬಗ್ಗೆ 1-2 ನಿಮಿಷದಲ್ಲಿ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ವಿದ್ಯಾರ್ಥಿಗಳೇ ಗಮನಿಸಿ, ನೀವು ಯಾವ ಪರೀಕ್ಷೆಯನ್ನು ಬರೀತೀರಾ ಆ ಪರೀಕ್ಷೆಯ ಸಿಲೆಬಸ್ಸನ್ನು ನೀವು ತುಂಬ ಚೆನ್ನಾಗಿ ಮನನ ಮಾಡಿಕೊಳ್ಬೇಕು. ಎರಡನೇದಾಗಿ
ನಿಮಗೆ ಅದೊಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೀವು ಕ್ಲಿಯರ್ ಮಾಡಬೇಕು ಅನ್ನುವ ಒಂದು ಪ್ಯಾಷನ್ನು ನಿಮ್ಮಲ್ಲಿರಬೇಕು. ಅದೇ ರೀತಿಯಾಗಿ ಸಮರ್ಪಣೆಯ ಮನೋಭಾವ ನಿಮ್ಮಲ್ಲಿರಬೇಕು. ಸತತ ಪರಿಶ್ರಮ ನಿಮ್ಮದಾಗಿರಬೇಕು. ಯಾಕಂದರೆ ವಿದ್ಯಾರ್ಥಿಗಳು ಗಮನಿಸಿ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕಾದ್ರೆ ನೀವು ಅನೇಕ ವಿದ್ಯಾರ್ಥಿಗಳ ಜೊತೆ ನೀವು ಫೈಟ್ ಮಾಡ್ತಾ ಇರ್ತೀರಾ. ಸೊ ಇದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ನೀವು ಸತತ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ನೀವು ಪರೀಕ್ಷೆಯನ್ನು ಎದುರಿಸಿದ್ದೇ ಆದಲ್ಲಿ ಯಶಸ್ಸು ಅನ್ನೋದು ನಿಮಗೆ ಕಟ್ಟಿಟ್ಟ ಬುತ್ತಿ ಆಗ್ತದೆ. ಸೊ ಈ ರೀತಿಯಾದಂಥ ಎಲ್ಲ ಮಾಹಿತಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಂಚಿಕೊಳ್ಳಲು ಅವಕಾಶ ಕಲ್ಪಿಸಿದಂಥ ಬೋಧಿಟ್ರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮ್ಮ ವಿಡಿಯೋಗಳು ಇಷ್ಟವಾದಲ್ಲಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.